ಹಿಂದಿನ ಎಪಿಸೋಡ್ನಲ್ಲಿ ಆಶಂಗೆ ಪವನ್ ಯಾವಾಗಲೂ ತನ್ನ ತಂಗಿ ಪ್ರಿಯಾ ಬಗ್ಗೆನೇ ಯೋಚನೆ ಮಾಡ್ತಿರ್ತಾನೆ ಅಂತ ತುಂಬಾನೇ ಕೋಪ ಬಂದಿರುತ್ತೆ. ಹಾಗಾಗಿ ಅವಳು ಪವನ್ನ ತನ್ನ ಕಡೆ ಸೆಳ್ಕೋಬೇಕು, ಪ್ರಿಯಾನ ಪವನ್ನ ಹೇಗಾದರೂ ಮಾಡಿ ದೂರ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಬನ್ನಿ ಹಾಗಾದ್ರೆ ನೋಡ್ತಾ ಹೋಗೋಣ. ಹಲೋ ಹಲೋ. ಆಶಾ ಅವರೇ, ನಾನೇ ನಿಮಗೆ ಕಾಲ್ ಮಾಡಬೇಕು ಅಂತಿದ್ದೆ. ಇವತ್ತು ಸಂಜೆ ನಾನು ನೀವು ಎಲ್ಲಾದರೂ ಹೊರಗಡೆ ಮೀಟ್ ಮಾಡೋಣ? ನಾನು ಅದನ್ನು ಹೇಳೋಣ ಅಂತಾನೆ ಕಾಲ್ ಮಾಡಿದೆ. ಓಕೆ, ಹಾಗಾದರೆ ಇಬ್ಬರು ಸಂಜೆ ಬೀಚ್ ಹತ್ರ ಸಿಗೋಣ, ಓಕೆನಾ? ಹಾಂ ಸರಿ. ಹೇಗೂ ನಾನು ಪ್ರಿಯಾನ ಕಾಲೇಜಿಂದ ಪಿಕ್ ಮಾಡ್ಕೊಂಡು ಬರಬೇಕು, ಹಾಗೆ ಅವಳನ್ನು ಕಾಲೇಜಿಂದ ಕರ್ಕೊಂಡು ನಿಮ್ಮನ್ನು ಮೀಟ್ ಮಾಡ್ಕೊಂಡು ಬರ್ತೀನಿ. ಪವನ್, ನಾನು ಅಂದ್ಕೊಂಡಿದ್ದೆ ನಾನು ನೀವು ಇಬ್ಬರೇ ಸ್ವಲ್ಪ ಹೊತ್ತು ಕಾಲ ಕಳಿತೀವಿ ಅಂತ. ನೀವು ನೋಡಿದ್ರೆ ಪ್ರಿಯಾನು ಕರ್ಕೊಂಡು ಬರ್ತೀನಿ ಅಂತ ಹೇಳ್ತಾ ಇದ್ದೀರಾ. ಅಲ್ಲ, ಅವಳು ಬಂದರೆ ಏನು ಪ್ರಾಬ್ಲಮ್? ಅಲ್ಲ, ಪ್ರಾಬ್ಲಮ್ ಅಂತೇನಿಲ್ಲ. ಅವಳು ಕಾಲೇಜಿಂದ ಬಂದು ಸುಸ್ತಾಗಿರ್ತಾಳೆ. ನೀವು ಸೀದಾ ಇಲ್ಲಿ ಕರ್ಕೊಂಬಂದ್ರೆ ಪಾಪ ಅವಳಿಗೆ ಹಸುವಾಗಿರುತ್ತೆ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು ಅನ್ಸಿರುತ್ತಲ್ಲ, ಅದಕ್ಕೆ ಕೇಳಿದೆ. ಅದು ಅಲ್ಲದೆ ಅವಳಿಗೆ ಸೆಮಿನಾರ್ಸು ಅಸೈನ್ಮೆಂಟ್ಸ್ ಅಂತ ತುಂಬ ಇರುತ್ತಲ್ಲ, ಸುಮ್ಮನೆ ಅವಳಿಗೆ ಯಾಕೆ ತೊಂದರೆ ಅಂತ ಹೇಳಿದೆ ಅಷ್ಟೇ. ಹೌದಲ್ಲ, ನಾನು ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಲಿಲ್ಲ. ಹೋಗಲಿ ಬಿಡಿ, ನೀವಾದರೂ ಪ್ರಿಯಾ ಬಗ್ಗೆ ಇಷ್ಟೊಂದು ಯೋಚನೆ ಮಾಡ್ತೀರಲ್ಲ. ಪವನ್, ನಿಮಗೆ ಗೊತ್ತಾ, ನಮ್ಮ ಎಂಗೇಜ್ಮೆಂಟ್ ಆದಾಗಿಂದ ನಾನು ನನ್ನ ಬಗ್ಗೆ ನಮ್ಮನೆಯವ್ರ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ಹೆಚ್ಚಾಗಿ ನಿಮ್ಮನೆಯವ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತೀನಿ. ಒಳ್ಳೆಯದು. ಸರಿ ಆಶಾ ಅವರೇ, ನಾನು ಪ್ರಿಯಾನ ಕಾಲೇಜಿಂದ ಕರ್ಕೊಂಡು ಬಂದು ಮನೆಗೆ ಬಿಟ್ಟು ಆಮೇಲೆ ಬೀಚ್ ಹತ್ರ ಬರ್ತೀನಿ. ಓಕೆ, ಬಾಯ್. ಅಂತೂ ಇಂತೂ ಪ್ರಿಯಾ ಬರೋದನ್ನ ತಪ್ಪಿಸ್ದೆ. ಪವನ್, ನೋಡ್ತಾ ಇರಿ ಪ್ರಿಯಾನ ನಿಮ್ಮನ್ನ ಹೇಗೆ ದೂರ ಮಾಡ್ತೀನಿ ಅಂತ. ಸಾಯಂಕಾಲ ಪವನ್ ಆಶಾ ಇಬ್ರು ಬೀಚ್ ಹತ್ರ ಮೀಟ್ ಆಗ್ತಾರೆ. ವಾವ್ ಆಶಾ, ಈ ರೆಡ್ ಡ್ರೆಸ್ಸಲ್ಲಿ ನೀನು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ ಗೊತ್ತಾ? ಥ್ಯಾಂಕ್ ಯು ಪವನ್. ಯಾಕೆ ಪವನ್ ಹಾಗೆ ನೋಡ್ತಾ ಇದ್ದೀರಾ? ನಿನ್ನ ಎಷ್ಟು ನೋಡಿದ್ರು ನೋಡ್ತಾನೇ ಇರಬೇಕು ಅನಿಸುತ್ತೆ, ಅದಕ್ಕೆ. ಸಾಕು ಸುಮ್ಮನಿರಿ. ಅಂದಾಗೆ ಪ್ರಿಯಾನ ಕಾಲೇಜಿಂದ ಕರ್ಕೊಂಡು ಮನೆಗೆ ಸೇಫಾಗಿ ಬಿಟ್ಟು ಬಂದ್ರಾ? ಹಾಂ, ಮನೆಗೆ ಬಿಟ್ಟು ಬಂದೆ. ಅವಳಿಗೂ ಹೇಳಿದೆ ಆಶಾನ ಮೀಟ್ ಮಾಡೋಕ್ಕೆ ಹೋಗ್ತಿದ್ದೀನಿ ಅಂತ. ಅದಕ್ಕೆ ನಾ ಕೇಳಿದೆ ಅಂತ ಹೇಳು ಅಣ್ಣ ಅಂತ ಹೇಳಿದ್ಲು. ಹೌದಾ, ಸೋ ಸ್ವೀಟ್. ನಾನು ಪ್ರಿಯಾನ ಕೇಳಿದೆ ಅಂತ ಹೇಳಿ. ಪವನ್, ಪ್ರಿಯಾ ನಮ್ಮ ಎಂಗೇಜ್ಮೆಂಟ್ ದಿನನೇ ನನ್ನ ಫೋನ್ ನಂಬರ್ ಇಸ್ಕೊಂಡ್ಲು, ಆದರೆ ಇದುವರೆಗೂ ಒಂದು ಮೆಸೇಜು ಮಾಡಿಲ್ಲ, ಒಂದು ಕಾಲು ಮಾಡಿಲ್ಲ. ಅವಳೇ ನನ್ನ ಹತ್ರ ಮಾತಾಡ್ಬೋದಲ್ವಾ? ಅಷ್ಟೇ ತಾನೇ, ನಾನು ಮನೆಗೆ ಹೋದ್ಮೇಲೆ ಹೇಳ್ತೀನಿ ಬಿಡು. ನಿಮ್ಮ ಅದಕ್ಕೆ ನಿನ್ನನ್ನು ಕೇಳ್ತಾ ಇದ್ರು, ಅವರಿಗೊಂದು ಫೋನ್ ಮಾಡು ಅಂತ. ಸರಿ. ಹಲೋ. ಹಾಂ ಗಗನ್, ನಾನು ಆಶನ್ನ ಮೀಟ್ ಮಾಡೋಣ ಅಂತ ಬೀಚ್ ಹತ್ರ ಬಂದಿದ್ದೆ. ಯಾಕೆ ಹೇಳು? ಹೌದಾ, ಯಾವಾಗ? ಹೌದೇನೋ. ನೀನು ಇವಾಗ ಎಲ್ಲಿದ್ಯಾ? ಪೊಲೀಸ್ ಸ್ಟೇಷನ್ ಅಲ್ಲ? ಸರಿ ಬಿಡು, ಇನ್ನು ಅರ್ಧ ಗಂಟೆ ಬಿಟ್ಕೊಂಡು ನಾನು ನಿಮ್ಮ ಮನೆ ಹತ್ರ ಬರ್ತೀನಿ. ಬೇಡ ಗಗನ್, ಅವಳಿಗೆ ಎಷ್ಟೇ ಹತ್ತು ಗೋಗರಿದ್ರು ಮತ್ತೆ ಅವಳನ್ನ ಮನೆ ಒಳಗಡೆ ಸೇರಿಸ್ಕೋಬೇಡ. ನಿಮ್ಮ ಅಪ್ಪ ಅಮ್ಮ ಅಲ್ಲ, ಆ ದೇವರೇ ಬಂದು ಹೇಳಿದ್ರು ಸರಿ. ಆಯಿತು ಬಿಡು, ನಾನು ಈಗಲೇ ಬರ್ತೀನಿ. ಯಾಕೆ ಪವನ್, ಯಾಕೆ ಇಷ್ಟು ಕೋಪ ಮಾಡ್ಕೊಂಡಿದ್ದೀರಾ? ಏನಾಯ್ತು? ಆಶಾ, ನನ್ನ ಕ್ಲೋಸ್ ಫ್ರೆಂಡ್ ಗಗನ್ ಅಂತ, ಅವನ ತಂಗಿ ಯಾರ ಜೊತೆನೋ ಓಡೋಟೋಗಿದ್ದಾಳಂತೆ. ಇವರೆಲ್ಲ ಯಾಕೆ ಹೇಗೆ ಮಾಡ್ತಾರೆ ಅಂತ. ಪಾಪ ಅವನು ನಾನು ಪ್ರಿಯಾನ ಹೇಗೆ ಪ್ರೀತಿಸ್ತಿದ್ನೋ ಅದಕ್ಕಿಂತ ಹೆಚ್ಚಾಗಿ ಅವನ ತಂಗಿನ ಪ್ರೀತಿಸ್ತಿದ್ದ. ಈಗ ಅಣ್ಣ ನಾನು ತಪ್ಪು ಮಾಡಿದೆ, ನನ್ನ ಕ್ಷಮಿಸ್ಬಿಡು ಅಂತ ಅಳ್ತಾ ಇದ್ದಾಳಂತೆ. ಅಯ್ಯೋ, ಹೋಗ್ಲಿ ಬಿಡಿ. ಪಾಪ ಏನೋ ಗೊತ್ತಿಲ್ಲದೆ ತಪ್ಪು ಮಾಡಿದ್ದಾಳೆ. ಏನು ಬಿಡೋದಾ? ಒಂದು ವೇಳೆ ಗಗನ್ ಬಿಟ್ಟರೋ ನಾನು ಮಾತ್ರ ಬಿಡಲ್ಲ. ಇದೇ ತಪ್ಪನ್ನು ಪ್ರಿಯಾ ಏನಾದರೂ ಮಾಡಿದಿದ್ರೆ ಅಲ್ಲೇ ಕತ್ತರಿಸಾಕ್ಬಿಡ್ತಿದ್ದೆ. ಸರಿ, ನಾನೀಗ ಅರ್ಜೆಂಟಾಗಿ ಹೋಗಬೇಕು. ಸಾರಿ, ಬೇಜಾರಾಗ್ಬಿಡ. ಇಲ್ಲ, ಪರವಾಗಿಲ್ಲ, ನೀವು ಹೋಗಿ ಬನ್ನಿ. ಸರಿ. ಪವನ್, ನಿಮ್ಮನ್ನ ನಿಮ್ಮ ತಂಗಿನ ಹೇಗೆ ದೂರ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ನೀವೇ ಒಂದು ಉಪಾಯ ಹುಡುಕೊಟ್ರಲ್ಲ. ರಾತ್ರಿ ಆಶಾ ಅವಳ ಫ್ರೆಂಡ್ ಹತ್ರ ಮಾತಾಡ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಪ್ರಿಯಾ ಆಶನ್ಗೆ
ಕಾಲ್ ಮಾಡ್ತಾಳೆ. ಹಲೋ ಶ್ವೇತಾ, ನಂಗೆ ಯಾವುದೋ ಬೇರೆ ಕಾಲ್ ಬರ್ತಾ ಇದೆ. ನಾನು ನಿನಗೆ ನಾಳೆ ಕಾಲ್ ಮಾಡ್ತೀನಿ, ಓಕೆನಾ? ಹಾಂ, ಬಾಯ್. ಹಲೋ ಹಲೋ ಅದಕ್ಕೆ ನಾನು ಪ್ರಿಯಾ ಮಾತಾಡ್ತಿದ್ದೀನಿ. ಊಟ ಆಯ್ತಾ? ಓ ಪ್ರಿಯಾ, ಹೇಳು. ಹಾಂ, ನಂದು ಊಟ ಆಯಿತು, ನಿಂದು? ಹಾಂ ಅದಕ್ಕೆ ನಂದು ಆಯಿತು. ಬ್ಯುಸಿನಾ? ಹಾಗೇನಿಲ್ಲ ಪ್ರಿಯಾ, ನನ್ನ ಕ್ಲೋಸ್ ಫ್ರೆಂಡ್ ಒಬ್ಳು ಶ್ವೇತಾ ಅಂತ ಇದ್ದಾಳೆ. ಅವಳು ಒಂದು ಹುಡುಗನ್ನ ಲವ್ ಮಾಡ್ತಾ ಇದ್ದಾಳೆ. ಅವನು ಏನೇನು ಗಿಫ್ಟ್ಸ್ ಕೊಟ್ಟ, ಎಲ್ಲಿ ಮೀಟ್ ಆದರು ಎಲ್ಲ ಡೈಲಿ ಹೇಳ್ತಾಳೆ. ಅದನ್ನೇ ಹೇಳ್ತಾ ಇದ್ಲು ಅಷ್ಟೇ. ಹೌದಾ? ಅಣ್ಣ ಹೇಳ್ತಾ ಇದ್ದ. ಅದಕ್ಕೆ ಪ್ರಿಯಾ ನಂಗೆ ಇದುವರೆಗೂ ಒಂದು ಕಾಲ್ ಮೆಸೇಜ್ ಏನೂ ಮಾಡಿಲ್ಲ ಅಂತ ಹೇಳ್ತಿದ್ರು ಅಂತ, ಅದಕ್ಕೆ ಫೋನ್ ಮಾಡಿದೆ. ಹಾಂ ಹೌದು, ನೀನು ನಮ್ಮ ಎಂಗೇಜ್ಮೆಂಟಲ್ಲೇ ನನ್ನ ನಂಬರ್ ಇಸ್ಕೊಂಡೆ. ಇದುವರೆಗೂ ಒಂದು ಕಾಲ್ ಮೆಸೇಜ್ ಕೂಡ ಮಾಡಿಲ್ಲ. ಯಾಕೆ ಪ್ರಿಯಾ, ನಾನು ನಿನಗೆ ಅದಕ್ಕೆ ಯಾಕೆ ಬರ್ತಾ ಇರೋದು? ನಿನಗಿಷ್ಟ ಇಲ್ವಾ? ಅಯ್ಯಯ್ಯೋ ಹಾಗೇನಿಲ್ಲ ಅದಕ್ಕೆ, ನಿಮಗೆ ಗೊತ್ತಲ್ಲ, ಸೆಮಿನಾರ್ಸು ಅಸೈನ್ಮೆಂಟ್ಸು ತುಂಬ ಬ್ಯುಸಿ ಆಗಿಬಿಟ್ಟಿದ್ದೆ, ಹಾಗಾಗಿ ಕಾಲ್ ಮಾಡಿಲ್ಲ ಅಷ್ಟೇ. ಮತ್ತೆ ಇನ್ನೇನು ಅದಕ್ಕೆ? ಏನಿಲ್ಲ ಪ್ರಿಯಾ, ನೀನೇ ಹೇಳಬೇಕು. ಈ ಸರಿ ನೀನು ಕಾಲೇಜಿಗೆ ಹೋಗಿದ್ಯಾ? ಹೇಗೆ ಅನ್ನಿಸ್ತಿದೆ ಕಾಲೇಜ್? ಹಾಗೆ ಫ್ರೆಂಡ್ಸ್, ಬಾಯ್ ಫ್ರೆಂಡ್ ಏನಾದರೂ? ಅಯ್ಯೋ ಆ ಥರ ಏನಿಲ್ಲಪ್ಪ. ಪ್ರಿಯಾ, ನಿನಗೆ ಗೊತ್ತಾ, ನನಗಿವಾಗ ಯಾಕಾದರೂ ಅರೇಂಜ್ ಮ್ಯಾರೇಜ್ ಮಾಡ್ಕೊಳ್ತಿದ್ದೀನೋ ಅಂತ ಅನ್ನಿಸ್ತಾ ಇದೆ. ನನ್ನ ಫ್ರೆಂಡ್ ಶ್ವೇತಾ ಇವತ್ತು ನನ್ನ ಬಾಯ್ ಫ್ರೆಂಡ್ ಅಲ್ಲಿ ಕರ್ಕೊಂಡು ಹೋಗಿದ್ದ, ಇಲ್ಲಿ ಕರ್ಕೊಂಡು ಹೋಗಿದ್ದ. ನಾವು ಒಬ್ರಿಗೊಬ್ರು ಫೀಲಿಂಗ್ಸ್ನ ಶೇರ್ ಮಾಡ್ಕೊಂಡ್ವಿ. ಏನೇನೋ ಹೇಳ್ತಿದ್ದಾಗ ನನಗೂ ಅನ್ನಿಸ್ತಿತ್ತು, ನಾನು ಯಾರನ್ನಾದರೂ ಲವ್ ಮಾಡಿ ಮದುವೆ ಮಾಡ್ಕೋಬೇಕಾಗಿತ್ತೇನೋ ಅಂತ. ಆದರೆ ಏನು ಮಾಡೋದು, ಈಗ ಎಂಗೇಜ್ಮೆಂಟ್ ಆಗೋಗಿದೆ. ಆದರೆ ನಿನಗೆ ಚಾನ್ಸ್ ಇದೆ ನೋಡು, ನಾನೇ ಹೆಲ್ಪ್ ಮಾಡ್ತೀನಿ. ಆ ಥರ ಎಲ್ಲ ಏನಿಲ್ಲ ಅದಕ್ಕೆ, ಅರೇಂಜ್ ಮ್ಯಾರೇಜೇ ಬೆಟರ್ ನನ್ನ ಪ್ರಕಾರ. ಇವಳು ನಾನು ಇವಳು ದಾರಿ ತಪ್ಸೋಣ ಅಂತ ನೋಡ್ತಾ ಇದ್ರೆ ಇವಳು ನನ್ನನ್ನೇ ಕನ್ಫ್ಯೂಸ್ ಮಾಡ್ತಾಳಲ್ಲ. ಹಲೋ ಹಾಂ ಪ್ರಿಯಾ, ಹೇಳು. ಇನ್ನೇನಿಲ್ಲ ಅದಕ್ಕೆ. ಓಕೆ ಅದಕ್ಕೆ, ನಾನು ಇನ್ಯಾವಾಗಲಾದರೂ ಕಾಲ್ ಮಾಡ್ತೀನಿ. ಬಾಯ್. ಓಕೆ ಪ್ರಿಯಾ, ಬಾಯ್. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ಟೇಕ್ ಕೇರ್. ಓಕೆ, ಗುಡ್ ನೈಟ್, ಬಾಯ್. ಪರವಾಗಿಲ್ಲ, ಅದಕ್ಕೆ ತುಂಬ ಫ್ರೀಯಾಗಿ ಓಪನ್ ಆಗಿ ಮಾತಾಡ್ತಾರೆ. ಅದಕ್ಕಿಂತ ಫ್ರೆಂಡ್ಲಿಯಾಗೇ ಇರ್ತಾರೆ. ಇತ್ತೀಚೆಗೆ ಆಶಾ ಪವನ್ಗಿಂತ ಜಾಸ್ತಿ ಪ್ರಿಯಾಗೆ ಕಾಲ್ ಮಾಡ್ತಿರ್ತಾಳೆ. ನನ್ನ ಫ್ರೆಂಡ್ ಶ್ವೇತಾ ಲವ್ ಹಂಗಾಯ್ತು ಹಿಂಗಾಯ್ತು ಅಂತ ಹೇಳಿ ಪ್ರಿಯಾನು ಕೂಡ ಪ್ರೀತಿಲಿ ಬೀಳಲಿ ಅನ್ನೋದು ಅವಳ ಉದ್ದೇಶ ಆಗಿರುತ್ತೆ. ಆದರೆ ಪ್ರಿಯಾ ಮಾತ್ರ ಕಾನ್ಫಿಡೆಂಟ್ ಆಗಿ ಮಾತಾಡ್ತಿರ್ತಾಳೆ. ಇದೇ ಥರ ಸ್ವಲ್ಪ ದಿನಗಳು ಕಳೆಯುತ್ತೆ. ಅಲ್ಲ, ಈ ಪ್ರಿಯಾ ಯಾರನ್ನಾದ್ರೂ ಲವ್ ಮಾಡಲಿ, ಆಗ ಇವ್ರ ಅಣ್ಣನೇ ಇವಳನ್ನ ಒದ್ದು ಮನೆಯಿಂದ ಆಚೆಗೆ ಹಾಕ್ತಾನೆ ಅಂತ ನಾನು ಕಾಯ್ತಾ ಇದ್ರೆ, ಇವಳು ನೋಡಿದ್ರೆ ಪ್ರೀತಿ ಪ್ರೇಮ ಅನ್ನೋದಿಲ್ಲ, ನನಗೆ ಇಷ್ಟನೇ ಇಲ್ಲ ಅನ್ನೋ ಥರ ಆಡ್ತಾ ಇದ್ದಾಳಲ್ಲ. ಏನು ಮಾಡೋದೀಗ? ಮೇಡಮ್, ಅದು ಸಾಹೇಬ್ರು ಹೇಳಿದ್ರು ನಮ್ಮನೆ ಗಾರ್ಡನ್ ಸ್ವಲ್ಪ ಕ್ಲೀನ್ ಮಾಡಬೇಕು ಬಾ ಅಂತ, ಹಾಗಾಗಿ ಬಂದೆ. ನೋಡು, ನೀನು ಗಾರ್ಡನ್ ಕ್ಲೀನ್ ಮಾಡೋದೆಲ್ಲ ಬೇಕಾಗಿಲ್ಲ. ನಾನು ನಿನಗೊಂದು ಕೆಲಸ ಹೇಳ್ತೀನಿ, ಅದನ್ನ ನೀನು ಮಾಡಿದ್ರೆ ನಿನಗೆ 30,000 ರೂಪಾಯಿ ಕೊಡ್ತೀನಿ, ಓಕೆನಾ? ಏನು 30,000 ರೂಪಾಯಿ ಕೊಡ್ತೀರಾ? ನಾನು ಏನು ಮಾಡಬೇಕು? ನಾನು ನಿನಗೆ ಒಂದು ಹುಡುಗಿ ಫೋಟೋ ತೋರಿಸ್ತೀನಿ. ಆ ಹುಡುಗಿನ ನೀನು ನಿನ್ನ ಪ್ರೀತಿ ಬಲೆಯಲ್ಲಿ ಬೀಳಿಸ್ಕೋಬೇಕು. ಹುಡುಗಿ ಪಟಾಯಿಸೋದಾ? ಸರಿ ಬಿಡಿ, ಯಾವ ಕಾಲೇಜು ಅಂತ ಹೇಳಿಬಿಡಿ ಸಾಕು, ಮಿಕ್ಕಿದ್ದೆಲ್ಲ ನಾನು ನೋಡ್ಕೊಳ್ತೀನಿ. ನೋಡು, ಈ ಮೊಬೈಲ್ನಿದ್ದಾಳಲ್ಲ ಈ ಹುಡುಗಿ. ಅಷ್ಟೇ ತಾನೇ? ಸರಿ. ನೋಡು, ನಾನು ಏನು ಹೇಳ್ತೀನಿ ಅದನ್ನು ಮಾಡಬೇಕು. ಅದನ್ನು ಬಿಟ್ಟು ಎಕ್ಸ್ಟ್ರಾ ಏನಾದರೂ ಮಾಡೋಕ್ಕೆ ಹೋದ್ಯೋ? ಸರಿ, ನೀವೇನು ಹೇಳ್ತೀರಾ ಹಾಗೆ ಮಾಡ್ತೀನಿ. ಹಲೋ ಹಲೋ ಪವನ್, ಇವತ್ತು ಸಂಜೆ ಚಾಟ್ಸ್ ತಿನ್ನೋಕ್ಕೆ ನಾವಿಬ್ಬರು ಹೊರಗಡೆ ಹೋಗೋಣ? ಸಾರಿ ಆಶಾ, ಇವತ್ತು ನನಗೆ ಆಫೀಸ್ನಲ್ಲಿ ತುಂಬಾ ಕೆಲಸ ಇದೆ, ಇನ್ಯಾವತ್ತಾದರೂ ಹೋಗೋಣ. ಪವನ್ ಪ್ಲೀಸ್, ಬರ್ತಾ ಪ್ರಿಯನು ಕರ್ಕೊಂಡು ಬನ್ನಿ, ಮೂವರು ಒಟ್ಟಿಗೆ ತಿನ್ನೋಣ. ಸರಿ, ಅವಳನ್ನ ಕಾಲೇಜಿಂದ ಕರ್ಕೊಂಡು ಬರಬೇಕಾದ್ರೆ ಹಾಗೆ ಚಾಟ್ಸ್ ತಿನ್ಕೊಂಡು ನಿಮ್ಮನ್ನು ಮನೆಗೆ ಬಿಟ್ಬಿಟ್ಟು ನಾನು ಪ್ರಿಯಾ ಮನೆಗೆ ಹೋಗ್ತೀವಿ, ಸರಿನಾ? ಓಕೆ ಪವನ್, ಬಾಯ್. ಇದೇನಿದು, ಅಣ್ಣ ಇಷ್ಟೊತ್ತಾದರೂ ಬರಲೇ ಇಲ್ಲ. ಇವತ್ತು ಬಸ್ಸು ಮಿಸ್ ಆಗೋಯ್ತು, ಏನು ಮಾಡೋದೀಗ? ಅದೇ ಸಮಯಕ್ಕೆ ಅಲ್ಲಿಗೆ ಆಶಾ ಕಳಿಸಿರೋ ಆ ಹುಡುಗ ಪ್ರಿಯಾನ ಮಾತಾಡ್ಸೋಣ ಅಂತ ಬರ್ತಾನೆ. ಹಲೋ ಮೇಡಮ್, ಹಲೋ ಮೇಡಮ್, ಎಕ್ಸ್ಕ್ಯೂಸ್ ಮೀ. ಯಾರೇ ನೀವು? ನಿಮ್ಮನ್ನ ಇವತ್ತೇ ನೋಡ್ತಿರೋದು. ಏನೋ ತುಂಬಾ ದಿವಸಗಳಿಂದ ಪರಿಚಯ ಇದೆ ಅನ್ನೋ ಮಾತಾಡ್ತಿದ್ದೀರಲ್ಲ. ನಿಮಗೆ ನಾನು ಯಾರು ಅಂತ ಗೊತ್ತಿಲ್ಲ, ಆದರೆ ನನಗೆ ನೀವು ಚೆನ್ನಾಗಿ ಗೊತ್ತು. ನಿಮ್ಮ ಹೆಸರು ಪ್ರಿಯಾ. ಪ್ರಿಯಾ ಅವರೇ, ನಿಮ್ಮನ್ನು ನಾನು ತುಂಬಾ ಇಷ್ಟಪಡ್ತಾ ಇದ್ದೀನಿ.
ನನ್ನ ಪ್ರೀತಿನ ಹೇಗೆ ಹೇಳ್ಕೋಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಐ ಲವ್ ಯು. ನೋಡಿ, ನನಗಿದೆಲ್ಲ ಇಷ್ಟ ಆಗಲ್ಲ. ನೋಡಿ ಪ್ರಿಯಾ, ನೀವು ತುಂಬ ರ್ಯಾಶ್ ಹುಡುಗಿ ಅಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನು ನಿಮ್ಮನ್ನ ದಿನ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ನೀವು ಎಷ್ಟು ಒಳ್ಳೆಯವರು, ನಿಮ್ಮ ಮನಸ್ಸು ಎಷ್ಟು ಒಳ್ಳೆಯದು. ನಿಜಕ್ಕೂ ನಿಮ್ಮಂಥ ಹುಡುಗಿನ ಪಡಿಬೇಕು ಅಂದರೆ ಪುಣ್ಯ ಮಾಡಿರಬೇಕು. ನೋಡಿ, ನನಗೆ ನಮ್ಮ ಪ್ರೀತಿನ ಯಾವ ರೀತಿ ಹೇಳಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ಪ್ರಿಯಾಗೆ ಅವ್ನು ಮಾತಾಡಿದ್ ನೋಡಿ ಅಯ್ಯೋ ಪಾಪ ಅಂತ ಅನ್ನಿಸ್ತಾ ಇರುತ್ತೆ. ಪ್ರಿಯಾ ಅವರೇ, ಇವತ್ತು ನನ್ನ ಮಾತು ಕೇಳಿ ನಿಮಗೆ ಕೋಪ ಬರ್ತಾ ಇದೆ, ನನಗದು ಅರ್ಥ ಆಗ್ತಿದೆ. ಆದರೆ ನಿಮ್ಮನ್ನು ಮಾತಾಡಿಸ್ಬೇಕು ಅಂತ ನಾನು ಎಷ್ಟು ದಿವಸದಿಂದ ಪ್ರಯತ್ನ ಪಡ್ತಾ ಇದ್ದೀನಿ ಅಂತ ನಿಮ್ಗೇನಾದರೂ ಗೊತ್ತಾ? ನಿಮ್ಗೆಲ್ಲಿ ಗೊತ್ತಾಗುತ್ತೆ ಬಿಡಿ. ನಿಮ್ಮನ್ನು ಡೈಲಿ ಯಾರೋ ಪಿಕ್ ಮಾಡ್ತಾರಲ್ಲ, ಅವ್ರ ಜೊತೆ ಆರಾಮಾಗಿ ಕಾರಲ್ಲಿ ಹೊರಟೋಗ್ತೀರಾ, ಇಲ್ಲ ಬಸ್ ಸಿಕ್ಕಿದ್ರೆ ಬಸ್ಸಲ್ಲಿ ಹೋಗ್ತೀರಾ. ಸರಿ ಬಿಡಿ, ನಮ್ಮ ಪ್ರೀತಿ ಬೆಲೆ ನಿಮ್ಗೆ ಅರ್ಥ ಆಗಲ್ಲ. ನಾನೇನು ಬರ್ತೀನಿ. ಒಂದು ನಿಮಿಷ, ಪ್ರಿಯಾನ ಕರ್ಕೊಂಡು ಹೋಗೋಣ ಅಂತ ಪವನ್ ಅಲ್ಲಿಗೆ ಬರ್ತಾನೆ. ನೋಡಿ, ನೀವು ಅಳಬೇಡಿ. ನೀವು ಎಷ್ಟು ಪ್ರೀತಿಸ್ತಿದ್ದೀರಾ ಅಂತ ನನಗೆ ಗೊತ್ತಾಯ್ತು. ನನಗೂ ಸ್ವಲ್ಪ ಯೋಚನೆ ಮಾಡೋಕ್ಕೆ ಟೈಮ್ ಕೊಡಿ. ಪ್ರಿಯಾ ಅವನ ಹತ್ರ ಮಾತಾಡ್ತಿದ್ದನ್ನೆಲ್ಲ ಪವನ್ ಕೇಳಿಸ್ಕೊತಾನೆ. ಪವನ್ಗೆ ಪ್ರಿಯಾ ಮೇಲೆ ಕೆಟ್ಟ ಕೋಪ ಬರುತ್ತೆ. ಪ್ರಿಯಾ, ಅಣ್ಣ, ಅಯ್ಯೋ ಇಲ್ಲಿದ್ರೆ ನಾನು ಸಿಕ್ಕಾಕೋತೀನಿ. ನೀನು ಇಂಥ ಕೆಲಸ ಮಾಡ್ತೀಯ ಅಂತ ಖಂಡಿತ ನಾನು ಅಂದ್ಕೊಂಡಿರಲಿಲ್ಲ. ನಿನ್ನನ್ನು ನನ್ನ ತಂಗಿ ಅಂತ ಹೇಳ್ಕೊಳಕ್ಕೆ ನನಗೆ ನಾಚಿಕೆ ಆಗ್ತಿದೆ. ಅಣ್ಣ, ನನ್ನ ಮಾತು ಕೇಳು. ನಿಂತ್ಕೊಳ್ಳೋ, ಎಲ್ಲಿಗೆ ಓಡೋಗ್ತಿದ್ಯಾ? ಇಳಿ ಕೆಳಗಡೆ. ನಾನು ಯಾಕೆ ಇಳಿಬೇಕು? ಇಳಿ ಎಂದೆ. ಅಣ್ಣ ಪ್ಲೀಸ್ ನನ್ನ ನಂಬು. ಇವನು ಯಾರು ಅಂತ ನನಗೆ ನಿಜಕ್ಕೂ ಗೊತ್ತಿಲ್ಲ. ಇವತ್ತೇ ನಾನು ಇವನ ಮುಖ ನೋಡಿದ್ದು, ಇವತ್ತೇ ನಾನು ಅವನನ್ನು ಮಾತಾಡಿಸಿದ್ದು. ನಾನು ನಿಮ್ಮನ್ನ ತುಂಬ ಪ್ರೀತಿಸ್ತಿದ್ದೀನಿ ಅಂತ ಏನೇನೋ ಹೇಳ್ತಿದ್ದ, ಅಳ್ತಾ ಇದ್ದ. ಅದಕ್ಕೆ ನಾನು ಸ್ವಲ್ಪ ಯೋಚನೆ ಮಾಡೋಕ್ಕೆ ಟೈಮ್ ಕೊಡಿ ಅಂತ ಹೇಳಿದೆ ಅಷ್ಟೇ. ನಾನು ಮನೆಗೆ ಬಂದ ತಕ್ಷಣ ಇವನ ಬಗ್ಗೆ ನಿನ್ನ ಹತ್ರ ಹೇಳಬೇಕು ಅಂತಾನೆ ಅಂದ್ಕೊಂಡಿದ್ದೆ. ಅಣ್ಣ ಪ್ಲೀಸ್ ಅಣ್ಣ, ನನ್ನ ನಂಬು. ನನ್ನ ತಂಗಿನ ಲವ್ ಮಾಡೋಕ್ಕೆ ನಿನಗೇನು ಯೋಗ್ಯತೆ ಇದೆಯೋ? ಯಾರೋ ನೀನು? ಎಷ್ಟು ದಿವಸದಿಂದ ನಿಮ್ಮಿಬ್ಬರು ಸಂಬಂಧ ನಡೀತಾ ಇದೆ? ಸರ್, ನಿಜ ಹೇಳಬೇಕಂದ್ರೆ ನಿಮ್ಮ ತಂಗಿನ ಇವತ್ತೇ ನಾನು ಫಸ್ಟ್ ನೋಡಿದ್ದು. ನಾನು ಅವ್ರ ಹತ್ರ ಹೇಳಿದ್ದೆಲ್ಲ ಸುಮ್ಮನೆ ನಾಟಕಕ್ಕೆ. ಓಹೋ, ನಾನು ಬಂದೆ ಅಂತ ನೀವಿಬ್ಬರು ಡ್ರಾಮಾ ಮಾಡ್ತಾ ಇದ್ದೀರಾ? ಇಲ್ಲ ಅಣ್ಣ, ನಾನು ನಿಜ ಹೇಳ್ತಾ ಇದ್ದೀನಿ. ಅಪ್ಪ ಅಮ್ಮನ ಮೇಲೆ ಆಣೆ, ಇವನು ಯಾರು ಅಂತ ನನಗೆ ಗೊತ್ತಿಲ್ಲ. ನಡೆಯೋ ಪೊಲೀಸ್ ಸ್ಟೇಷನ್ಗೆ, ಆಗೆಲ್ಲ ಗೊತ್ತಾಗುತ್ತೆ. ಪೊಲೀಸ್ ಸ್ಟೇಷನ್ ಅಂದ ತಕ್ಷಣ ಅವನಿಗೆ ತುಂಬಾನೇ ಭಯ ಆಗುತ್ತೆ. ಸರ್, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಇದಕ್ಕೆಲ್ಲ ಕಾರಣ ನಾನಲ್ಲ. ನಿಮ್ಮ ತಂಗಿನ ಹೇಗಾದರೂ ಮಾಡಿ ಬುಟ್ಟಿಗೆ ಬೆಳೆಸ್ಕೋಬೇಕು ಅಂತ ನನಗೊಬ್ಬರು ಸುಪಾರಿ ಕೊಟ್ಟಿದ್ರು. ಅದಕ್ಕೆ ಹೀಗೆಲ್ಲ ಮಾಡಿದೆ. ಏನು ಹೇಳ್ತಿದ್ಯಾ ನೀನು? ಹೌದು ಸರ್, ಆಶಾ ಅವರೇ ಹೇಳಿದ್ದು ಈ ರೀತಿ ಎಲ್ಲ ಮಾಡಿ ಅಂತ. ಅಲ್ಲ, ಇಷ್ಟೊತ್ತು ನನ್ನ ತಂಗಿ ಮೇಲೆ ಅನುಮಾನ ಪಡೋ ಹಾಗೆ ಮಾಡಿದೆ, ಈಗ ನಾನು ಮದುವೆ ಆಗೋ ಹುಡುಗಿ ಮೇಲೂ ಅನುಮಾನ ಪಡೋ ಹಾಗೆ ಮಾಡ್ತಿದ್ಯಾ? ಇಲ್ಲ ಸರ್, ಖಂಡಿತ ಇಲ್ಲ. ನೀನು ಪ್ರಿಯಾ ಅನ್ನೋ ಹುಡುಗಿನ ಪಟಾಯಿಸ್ಬೇಕು, ನಿನಗೆ 30,000 ಕೊಡ್ತೀನಿ ಅಂತ ಆಶಾ ಅವರೇ ನನಗೆ ಹೇಳಿದ್ದು. ಬೇಕಾದರೆ ನಾನು ಅವರಿಗೆ ನಿಮ್ಮ ಎದುರುಗಡೆನೇ ಫೋನ್ ಮಾಡ್ತೀನಿ, ಸ್ಪೀಕರ್ ಆನ್ ಮಾಡ್ತೀನಿ, ನೀವೇ ಕೇಳಿಸ್ಕೊಳ್ಳಿ. ಸರಿ, ಆಯಿತು, ಮಾಡು. ಹಲೋ ಹಲೋ, ಆಶಾ ಮೇಡಮ್, ನೀವು ಹೇಳ್ದಾಗೆ ಪ್ರಿಯಾ ಅನ್ನೋ ಹುಡುಗಿನ ಮಾತಾಡಿಸ್ದೆ. ಬರೀ ಮಾತಾಡ್ಸೋದು ಅಷ್ಟೇ ಅಲ್ಲ, ಅವ್ರ ಅಣ್ಣ ಪವನ್ ಇದ್ದಾರಲ್ಲ, ನೀನು ಮತ್ತೆ ಪ್ರಿಯಾ ಮಾತಾಡೋದನ್ನ ಅವ್ರು ನೋಡಬೇಕು. ಪ್ರಿಯಾ ಮೇಲೆ ತಪ್ಪು ತಿಳ್ಕೊಬೇಕು. ಹಾಗೆ ಮಾಡು ಅಂತ ಹೇಳಿದ್ ನಾನು. ಹಲೋ. ಹಾಂ, ಸರಿ ಮೇಡಮ್, ಆಯಿತು. ಸರಿ, ಅವ್ರ ಅಣ್ಣ ನೋಡಿದ್ಮೇಲೆ ನನಗೊಂದು ಫೋನ್ ಮಾಡು. ಮನೆ ಹತ್ರ ಬಾ, ನೀನು ದುಡ್ಡು ಸೆಟಲ್ ಮಾಡ್ತೀನಿ. ಓಕೆ ಮೇಡಮ್. ನೀವೇ ಕೇಳಿಸ್ಕೊಂಡ್ರಿ ಅಲ್ವಾ ಸರ್, ಇದರಲ್ಲಿ ನನ್ನ ಯಾವ ತಪ್ಪು ಇಲ್ಲ. ಏನೋ ದುಡ್ಡಿನ ಆಸೆಗೋಸ್ಕರ ಈ ರೀತಿ ಮಾಡಿಬಿಟ್ಟೆ ಅಷ್ಟೇ. ದಯವಿಟ್ಟು ಕ್ಷಮಿಸ್ಬಿಡಿ. ಸರಿ, ಹೋಗು. ಸಾರಿ ಕಣೋ ಬಂಗಾರ, ನಿನ್ನ ಮೇಲೆ ಒಂದು ಕ್ಷಣ ಅನುಮಾನ ಪಟ್ಬಿಟ್ಟೆ. ಸಾರಿ. ಇದಕ್ಕೆಲ್ಲ ಕಾರಣ ಆ ಆಶಾ. ನಡಿ, ಈಗಲೇ ಅಪ್ಪ ಅಮ್ಮನ ಕರ್ಕೊಂಡು ಅವ್ರ ಮನೆಗೆ ಹೋಗೋಣ. ಪವನ್ ತನ್ನ ಅಪ್ಪ ಅಮ್ಮನ ತಂಗಿನ ಕರ್ಕೊಂಡು ಆಶಾ ಮನೆಗೆ ಬಂದು ಎಲ್ಲ ವಿಚಾರನ ಅವ್ರ ತಂದೆ ತಾಯಿಗೆ ಹೇಳ್ತಾನೆ. ನಮಗೆ ಈ ಸಂಬಂಧ ಬೇಡ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಏನೋ ತಿಳಿದೇ ತಪ್ಪು ಮಾಡಿಬಿಟ್ಟೆ. ಇನ್ಮುಂದೆ ಈ ರೀತಿ ಎಲ್ಲ ನಡ್ಕೊಳ್ಳಲ್ಲ. ನೀನು ನಡ್ಕೊಂಡ್ರಷ್ಟು ಬಿಟ್ರಷ್ಟು
ನನಗಂತೂ ನೀನು ಬೇಕಾಗಿಲ್ಲ. ಸದ್ಯ ಆ ದೇವ್ರ ದಯೆಯಿಂದ ಮದುವೆನ 1 ವರ್ಷ ಲೇಟಾಗಿ ಆಗೋಣ ಅಂತ ಹೇಳಿದ್ದೆ ಒಳ್ಳೇದಾಯಿತು. ಆ ದೇವರೇ ನಿನಗೆ ಬುದ್ಧಿ ಕೊಟ್ಟ ಅನಿಸುತ್ತೆ. ನೋಡಿ, ನಾವೇ ನಿಮ್ಮ ಜಾಗದಲ್ಲಿ ಇದ್ದಿದ್ರು ಇದೇ ಮಾತನ್ನೇ ಹೇಳ್ತಿದ್ವಿ. ಏನು ಮಾಡೋದು, ಯಾಕೋ ನನ್ನ ಮಗಳು ಈ ರೀತಿ ಮಾಡಿಬಿಟ್ಟಿದ್ದಾಳೆ. ಯಾಕೆ ಅಂತ ನನಗೆ ಗೊತ್ತಾಗ್ತಿಲ್ಲ. ದಯವಿಟ್ಟು ಕ್ಷಮಿಸ್ಬಿಡಿ. ಇದನ್ನು ಹೊರಗಡೆ ಎಲ್ಲೂ ಹೇಳಬೇಡಿ. ಅಂತ ಕೆಟ್ಟ ಬುದ್ಧಿ ನಮಗೇನಿಲ್ಲ. ಯಾಕಂದರೆ ನಮಗೂ ಒಬ್ಳು ಮಗಳಿದ್ದಾಳೆ. ಪವನ್, ನಡಿಯ ಹೋಗೋಣ. ಪವನ್, ನೀವಾದ್ರೂ ನನ್ನ ಕ್ಷಮಿಸಿ ಪ್ಲೀಸ್. ಪ್ರಿಯಾ, ಪ್ರಿಯಾ, ನೀನಾದರೂ ಸ್ವಲ್ಪ ನಿಮ್ಮ ಅಣ್ಣಂಗೆ ಹೇಳು ಪ್ಲೀಸ್. ಪ್ರಿಯಾ, ಸಾರಿ. ಪ್ರಿಯಾ, ಪ್ರಿಯಾ, ಪ್ಲೀಸ್ ಕಣೆ, ಪ್ಲೀಸ್. ನಾನು ನಿಮ್ಮ ಅಣ್ಣನ ತುಂಬ ಹಚ್ಕೊಂಡ್ಬಿಟ್ಟಿದ್ದೀನಿ ಕಣೆ. ಅವರನ್ನು ಬಿಟ್ಟು ನನಗಿರೋಕ್ಕಾಗಲ್ಲ. ಸರಿ, ನಾನು ಮನೆಗೆ ಹೋದ್ಮೇಲೆ ಅಣ್ಣನ ಜೊತೆ ಮಾತಾಡ್ತೀನಿ. ಇಷ್ಟು ದಿನ ಎಲ್ಲರೂ ಮದುವೆ ಅಂತ ಖುಷಿಯಾಗಿರ್ತಾರೆ. ಆದರೆ ಈಗ ಯಾರ ಮನಸ್ಸು ಸರಿ ಇರಲ್ಲ. ಪ್ರಿಯಾ ತನ್ನ ಅಣ್ಣನ್ನ ಕನ್ವಿನ್ಸ್ ಮಾಡೋಕ್ಕೆ ತುಂಬಾ ಪ್ರಯತ್ನ ಪಡ್ತಿರ್ತಾಳೆ. ಹೀಗೆ 1 ವಾರ ಕಳೆಯುತ್ತೆ. ಪವನ್, ಆಶಾ, ಅಳಬೇಡ. ನಿನ್ನ ತಪ್ಪಿಗೆ ಇದೊಂದು ವಾರ ನಿನ್ನ ಶಿಕ್ಷೆ ಅನುಭವಿಸಿದ್ಯಾ. ನೋಡು, ನೀನು ಮಾಡಿದ ತಪ್ಪು ಅಂತ ನಿನಗೆ ಗೊತ್ತಾಯ್ತಲ್ವಾ. ಸರಿ, ಆಯಿತು, ನಾನಿನ್ನ ಮದುವೆ ಮಾಡ್ಕೊಳ್ತೀನಿ. ಆಶಾ, ನನಗೆ ಬೇಡವೇ ಬೇಡ ಅಂತ ಇದೊಂದು ವಾರದಿಂದ ಹಠ ಹಿಡ್ಕೊಂಡು ಕೂತಿದ್ದೆ. ಆದರೆ ಪ್ರಿಯಾನೇ, ಅಣ್ಣ ಗೊತ್ತೋ ಗೊತ್ತಿಲ್ಲದೇನೋ ತಪ್ಪು ನಡೆದೋಗಿದೆ. ಈಗ ಅವರು ಕ್ಷಮೆ ಕೇಳಿದಾರಲ್ಲ, ಇನ್ನು ಮುಂದೆ ಎಲ್ಲರೂ ಚೆನ್ನಾಗಿರೋಣ ಅಂತ ಹೇಳಿದ್ಲು. ಅದು ಅಲ್ಲದೆ ಒಂದು ಹುಡುಗಿ ಮದುವೆ ಫಿಕ್ಸ್ ಆಗಿ ಎಂಗೇಜ್ಮೆಂಟ್ ಆಗಿ ನಿಂತೋದ್ರೆ ಜನ 1000 ಮಾತಾಡ್ತಾರೆ. ಅದಕ್ಕೆಲ್ಲ ನಾನು ಅವಕಾಶ ಕೊಡಲ್ಲ. ಇನ್ಮೇಲೆ ನಾವೆಲ್ಲರೂ ಚೆನ್ನಾಗಿರೋಣ, ಸರಿನಾ? ಪವನ್ ಹೇಳಿದ ಮಾತು ಕೇಳಿ ಆಶಾ ತಂದೆ ತಾಯಿಗೆ ಸ್ವಲ್ಪ ಸಮಾಧಾನ ಆಗುತ್ತೆ. ಪವನ್, ನಿಮ್ಮಂಥ ಫ್ಯಾಮಿಲಿಯನ್ನು ಪಡೆಯೋಕ್ಕೆ ನಾನು ಪುಣ್ಯ ಮಾಡಿದ್ದೆ. ಇನ್ಮೇಲೆ ನಾವೆಲ್ಲರೂ ಖುಷಿಯಾಗಿರೋಣ. ಮತ್ತೆ ಆಶಾ ಪವನ್ ಇಬ್ಬರು ಒಂದಾಗ್ತಾರೆ. ಎಲ್ಲರೂ ಸೇರಿ ಅವ್ರ ಮದುವೆನ ಗ್ರ್ಯಾಂಡಾಗಿ ಮಾಡ್ತಾರೆ. ಹಾಗೆ ಇವತ್ತು ಅಮರೇಶ್ ಲಾವಣ್ಯ ಅನ್ನೋರ್ದು ಬರ್ಡೇ ಇದೆ. ಹ್ಯಾಪಿ ಬರ್ಡೇ ಅಮರೇಶ್ ಲಾವಣ್ಯ ಅವರೇ. ಇದೇ ರೀತಿ ನಿಮ್ಮ ಸಪೋರ್ಟ್ ಸದಾಕಾಲ ಇರಲಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಎಪಿಸೋಡ್ನಲ್ಲಿ ಸಿಗೋಣ. ಬಾಯ್ ಫ್ರೆಂಡ್ಸ್.